ಕೇಳ್ತಾ ಇದ್ದೀರಾ? ಬೆಂಗಳೂರಿನ ಮೊದಲನೇ ಸಮುದಾಯ ಬಾನುಲಿ ರೇಡಿಯೋ ಆಕ್ಟಿವ್ 90.4 ಮೆಗಾ ಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ ಅಜ್ಜಿಯ ಕತೆ. ಇವತ್ತು ತಿಳಿಸ್ತಾ ಇರುವಂತಹ ವಿಷಯ ವ್ಯವಸಾಯ ಮಾಡಲು ಬಳಸುವಂತಹ ಮಣ್ಣಿನ ಪರೀಕ್ಷೆಯ ಬಗ್ಗೆ ನಾವಿವತ್ತು ಅಜ್ಜಿಯ ಕಥೆಯಲ್ಲಿ ತಿಳಿಸ್ತಾ ಇದ್ದೀವಿ. ಬನ್ನಿ, ಹಾಗಾದರೆ ಅಜ್ಜಿ ಏನು ಕತೆ ಹೇಳ್ತಿದ್ದಾರೆ ಈ ಒಂದು ಮಣ್ಣಿನ ಪರೀಕ್ಷೆಯ ಬಗ್ಗೆ ಅಂತ ಕೇಳಿ ಬರೋಣ. ಕಿಚ್ಕತ್ತಿದ್ದೇನು ಅಮ್ಮ ಬೈತಿತ್ತು ಸರಿ ವಿಷಯ ಗೊತ್ತೀನಿ. ಮಲ್ಲಜ್ಜಿ ಚೆನ್ನಾಗಿರೋ ಕತೆ ಹೇಳ್ತಾ ಇತ್ತಂತೆ. ಇಲ್ಲಿರೋ ಹುಡುಗರೆಲ್ಲ ಹೋಗಿ ಅಲ್ಲಿ ಕೂತಾರಂತೆ. ನಾವು ಹೋಗೋಣ ಬಾರೆ. ಇಲ್ಲ ಕಣೆ, ಚೆನ್ನಾಗಿ ಕತೆ ಹೇಳುತ್ತಂತೆ. ಮಕ್ಕಳೆಲ್ಲ ಇಲ್ಲಿರೋರೆಲ್ಲ ಹೋಗೋರಂತೆ ಕಣಿ. ಏನೇ ಮಾಡ್ತಾ ಇದ್ದೀರಾ? ನಾನು ಬರ್ತೀನಿ. ಎಲ್ಲೋಗ್ತಿದ್ದೀರಾ ನೀವು ಇಬ್ರು? ಮಲ್ಲಜ್ಜಿ ಚೆನ್ನಾಗಿರೋ ಕತೆ ಹೇಳ್ತಾ ಇದ್ದಂತೆ. ಬಾ ಮಂಜು. ನಾನು ಬರ್ತೀನಿ. ಕತೆ ಗೊತ್ತಿದ್ಯಾ? ಕತೆ ಹೇಳ್ತಿದ್ದಂತೆ ಮಲ್ಲಜ್ಜಿ. ಚೆನ್ನಾಗಿರೋ ಕತೆ ಹೇಳ್ತಾ ಇದ್ದಂತೆ. ಬಾರು. ಹೌದು, ಸರಿ, ಮತ್ತೆ ಹೋಗೋಣ ನಡೀರಿ. ಅಜಯ್ ನಾವು ಬರ್ತೀನಿ. ಮಕ್ಕಳ, ನಾನು ಹೇಳೋದನ್ನ ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ವಿಷಯನ ನಾನು ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಗಮನ ಇಟ್ಟು ಇದನ್ನ ಕೇಳಿಸ್ಕೊಬೇಕು. ತಿಳಿತಾ ಮಕ್ಕಳ? ಮೂಲೆ ಕೂತಿರೋ ಮುನಿಯ ಸರಿಯಾಗಿ ಕೇಳಿಸ್ಕೊಳ್ಳ. ಏನು ಯಾವಾಗ ವಾಟ ಅಂತಾನೆ ಇದ್ದಲ್ಲ. ಆಯ್ತು ಕಣಜ್ಜಿ, ಈಗ ಕೇಳಿಸ್ಕೊಂತ ಇದ್ದೀನಿ. ಕತೆನಾ ನೋಡಿ ಮಕ್ಕಳ. ಮನುಷ್ಯನ ಆರೋಗ್ಯ
ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಮಣ್ಣಿನ ಆರೋಗ್ಯ ಕೂಡ. ಇದ್ರ ಸಮ ಯಾವುದು ಇಲ್ಲ ಮಕ್ಕಳ. ಈಗ ನಮ್ಮ ಮಣ್ಣಿನ ಆರೋಗ್ಯದಲ್ಲಿ ನಮ್ಮ ಮಣ್ಣನ್ನು ಉಪಯೋಗಿಸೋದ್ರಲ್ಲಿ ಎಲ್ಲದರಲ್ಲೂ ಆದಷ್ಟು ನೀರನ್ನ ಕಡಿಮೆ ಮಾಡ್ತಾ ಇದ್ದಾರೆ ಮಕ್ಕಳ. ನಗದು ಬೆಳೆಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ ಮಕ್ಕಳ. ಅದ್ರ ಬಗ್ಗೆನೆ ಹೆಚ್ಚು ಕಾಳಜಿಯನ್ನ ಮಾಡ್ತಾ ಇದ್ದಾರೆ ಮಕ್ಕಳ. ಅದ್ರಿಂದ ನೀವೆಲ್ಲರಿಗೂ ನಾನು ಹೇಳ್ತಿರೋದು ಇಷ್ಟೇ, ಮಣ್ಣನ್ನ ಸಹಾಯವನ್ನ ನೀವೆಲ್ಲರೂ ಉಪಯೋಗಿಸ್ಕೊಬೇಕು ಮಕ್ಕಳ. ಹಾಗಾಗಿ ಸರಕಕ್ಕೆ ಹೇಳ್ದಂಗೆ ಆಗ್ಲಿ. ಇನ್ನೊಂದು ವಿಷಯ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನಮ್ಗೆ ಹೆಚ್ಚು ಅರಿವು ಇರ್ಬೇಕು ಮಕ್ಕಳ. ನನಗೊಂದು ಅನುಮಾನ ಐತೆ. ಏನ್ ಮಗ ಅನುಮಾನ? ಅದೇನಂತ ಕೇಳು ಮಗ, ನಾನು ಹೇಳ್ತೀನಿ. ಮಣ್ಣಿನ ಪರೀಕ್ಷೆ ಅಂದ್ರೆ ಅರ್ಥ ಏನಜ್ಜಿ? ಒಳ್ಳೆ ಪ್ರಶ್ನೆ ಕೇಳಿದೆ ಮಗ. ಚಿಂತೆ ಮಾಡ್ಬೇಡ ಮಗ. ಮಣ್ಣಿನ ಪರೀಕ್ಷೆ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ನೋಡಿ ಮಕ್ಕಳ, ಯಾವುದೇ ರೀತಿ ಬೆಳೆ ತೈಲವನ್ನು ಬೆಳೆಸಲು ಮಣ್ಣು ತುಂಬಾ ಮುಖ್ಯವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಇದು ಆದ್ಯತೆಯಿಂದ ಈ ಆದ್ಯಂತ ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಾದ ಅನೇಕ ಪೋಷಕಾಂಶಗಳನ್ನ ಪೂರೈಸುತ್ತದೆ ಮಕ್ಕಳ. ಅದರಿಂದಾಗಿ ಬೇಸಾಯ ಮಾಡುವ ಮೊದಲು ಮಣ್ಣನ್ನು ಅದರ ಪೋಷಕಾಂಶಕ್ಕಾಗಿ ಪರಿಶೀಲಿಸುವುದು ಬಹಳ ಮುಖ್ಯ ಮಕ್ಕಳ. ಮಣ್ಣನ್ನು ಪರಿಶೀಲಿಸುವ ಮೂಲಕ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳಿರುವೆ ಅಥವಾ ಯಾವುದೇ ಪೋಷಕಾಂಶವು ಅಗತ್ಯಕ್ಕಿಂತ ಕಡಿಮೆ ಇದ್ದರೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಮಕ್ಕಳ. ತಿಳಿತಾ? ನಮ್ಮ ಕಾರು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತಾ? ಅಜ್ಜಿ ಮಣ್ಣಿನ ಪರೀಕ್ಷೆಯ ಅರ್ಥವೇನು ಅಂತ ಕೇಳಿದ್ಲು. ಅದಕ್ಕೆ ನಾನು ಉತ್ತರ ನಿಮ್ಗೆಲ್ರಿಗೂ ತಿಳಿಸ್ಕೊಟ್ಟೆ. ಅಜ್ಜಿ, ಈ ಮಣ್ಣಿನ ಪರೀಕ್ಷೆಯಿಂದ ಏನ್ ಪ್ರಯೋಜನ ಅಂತ ಅನುಮಾನ ಕಣಜ್ಜಿ ನನ್ಗೆ. ಅಷ್ಟೇನ್ ಮಗ, ನಾನು ಹೇಳ್ತೀನಿ ಕೇಳು. ಹೇಳಜ್ಜಿ. ಇಷ್ಟ ಚಿಕ್ಕ ಹುಡುಗಿ ಆಗಿದ್ರು ಏಟು ಚಂದಾಗಿ ಪ್ರಶ್ನೆ ಕೇಳ್ದೆ ಮಗ. ಇದು ಉತ್ತರನ ನಾನು ಹೇಳ್ತೀನಿ ಕೇಳ ಮಗ. ಮಕ್ಕಳ, ಈ ಮಣ್ಣಿನ ಪರೀಕ್ಷೆಯನ್ನು ಮಾಡೋದ್ರಿಂದಾಗಿ ಅದು ಉತ್ತಮ ಗೊಬ್ಬರನ ಕೊಡುತ್ತೆ. ಉತ್ತಮ ಗೊಬ್ಬರ ಶಿಫಾರಸುಗಳನ್ನ ಒದಗಿಸುವ ಮೂಲಕ ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಮಕ್ಕಳ. ನೋಡಿ ಮಕ್ಕಳ, ಮಣ್ಣಿನ ಪರೀಕ್ಷೆಯನ್ನು ಮಾಡುವುದರಿಂದ ಅದು ಉತ್ತಮ ಗೊಬ್ಬರ ಶಿಫಾರಸುಗಳನ್ನ ಒದಗಿಸ್ಕೊಳ್ತೈತೆ ಮಕ್ಕಳ. ಇದ್ರ ಮೂಲಕ ಸಸ್ಯದ ಬೆಳವಣಿಗೆಗಳನ್ನು ಹೆಚ್ಚಿಸುತ್ತದೆ ಎಂದು ನಿಮ್ಗೆ ತಿಳಿದಿರ್ಬೇಕು ಮಕ್ಕಳ. ಮಣ್ಣಿನಲ್ಲಿ ಪೋಷಕಾಂಶಗಳು ತುಂಬಾ ಕಡಿಮೆ ಇರುತ್ತೆ ಮಕ್ಕಳ. ಮಣ್ಣಿನಲ್ಲಿ ಪೋಷಕಾಂಶಗಳು ತುಂಬಾ ಕಡಿಮೆ ಅಥವಾ ಹೆಚ್ಚು ಇದೆಯೇ ಎಂದು ಸಹ ತಿಳಿಸ್ಬೇಕು ಮಕ್ಕಳ. ಮಣ್ಣು ಪರೀಕ್ಷೆಯು ಪರಿಸರ ಗುಣಮಟ್ಟವನ್ನ ಉತ್ತೇಜಿಸುತ್ತದೆ ಮಕ್ಕಳ. ನೋಡಿ ಮಕ್ಕಳ, ಇದನ್ನ ಅನುದಾನ ರಹಿತಕರವಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸ್ಬೇಕು. ಹಣವನ್ನು ಸಹ ಉಳಿಸ್ಬೇಕು ಮಕ್ಕಳ. ಇದರಿಂದ ನಾವು ಎಲ್ಲ ಕಲ್ತ್ಕೋಬೇಕು ಮಕ್ಕಳ. ಮಣ್ಣು ನಮ್ಗೆ ತುಂಬಾನೇ ಮುಖ್ಯವಾಗುತ್ತೆ ಮಗ. ಅಜ್ಜಿ, ನಂಗೆ ಈಗ ಅರ್ಥ ಆಯ್ತಿದೆ. ನಮ್ಮಪ್ಪ ಈ ಮಣ್ಣಿನ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ರು, ಆದ್ರೆ ನಂಗೆ ಅರ್ಥ ಆಗಿಲ್ಲ. ನನ್ಗೆ ಈಗ ಅರ್ಥ ಆಯ್ತು ನೋಡಜ್ಜಿ. ಚಿಂತಿಸ್ಬೇಡ ಮಗ, ನಾನ್ ನಿಮ್ಮದೇ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ ಮಗ. ಈಗ ನಾನು ಕಥೆಯನ್ನ ಮುಂದುವರಿಸ್ತೀನಿ. ಮಣ್ಣಿನ ಮಾದರಿಯನ್ನು ಯಾವಾಗ, ಎಲ್ಲಿ, ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಇರು ಮಗ. ಮಣ್ಣಿನ ಮಾದರಿಯನ್ನ
ಯಾವಾಗ ಮತ್ತು ಹೇಗೆ ತೆಗೆದುಕೊಳ್ಳುವುದು ಎಂದು ತಿಳಿಸಿಕೊಡ್ತೀನಿ ಮಗ. ಯಾವುದೇ ಸಾವಯವ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಅನ್ವಯಿಸಿದ 3 ತಿಂಗಳ ನಂತರ ಈ ಸ್ಥಳದಿಂದ ನಾವು ಮಣ್ಣು ಮತ್ತು ಪರೀಕ್ಷೆಗೆ ಮಣ್ಣನ್ನು ತೆಗೆದುಕೊಳ್ಳಬಾರದು. ಜಾನುವಾರುಗಳನ್ನು ಮೇಯಿಸಿದ ಸ್ಥಳದಿಂದ, ಮರದ ಕೆಳಗೆ ಕಸ ಸುರಿಸಿದ ಸ್ಥಳದಲ್ಲಿ ಮಣ್ಣು ಪರೀಕ್ಷೆಗೆ ಕೇವಲ 0.5 kg ಮಣ್ಣು ಬೇಕಾಗುತ್ತದೆ ಮಕ್ಕಳ. ಮಣ್ಣಿನ ಮಾದರಿಗಾಗಿ ಮಣ್ಣನ್ನು ಸಂಗ್ರಹಿಸಲು ಸರಿಯಾದ ವಿಧಾನವನ್ನ ಮಣ್ಣು ಪರೀಕ್ಷೆಗಾಗಿ 15 ವಿಧದ ಸ್ಥಳಗಳಿಂದ ಮಣ್ಣನ್ನು ತೆಗೆದುಕೊಳ್ಬೇಕಾಗುತ್ತೆ ಮಕ್ಕಳ. ನೋಡಿ ಮಕ್ಕಳ, ಮತ್ತೆ 15 ಸೆಂಟಿಮೀಟರ್ ಆಳದ ನೆಲದಲ್ಲಿ ವಿ ಆಕಾರದ ಉಂಡಗಳನ್ನು ಅಗೆಯಿರಿ. ನಂತರ ಅದರ ಒಂದು ಬದಿಯಿಂದ ಮಣ್ಣಿನ ಮಾದರಿಯನ್ನು 2 ರಿಂದ 3 ಸೆಂಟಿಮೀಟರ್ ದಪ್ಪ ತೆಗೆದುಕೊಳ್ಳಿ. 15 ವಿಧದ ಸ್ಥಳಗಳಿಂದ ಮಾದರಿಗಳನ್ನು ತೆಗೆದುಕೊಳ್ಳಲು ಅದೇ ವಿಧಾನವನ್ನು ಅನುಸರಿಸಬೇಕಾಗುತ್ತೆ ಮಕ್ಕಳ. ಇದು ತುಂಬಾ ಮುಖ್ಯವಾಗುತ್ತೆ ಮಕ್ಕಳ, ತಿಳಿಸ್ಕೊಳ್ಳಿ. ಮಣ್ಣಿನಲ್ಲಿರುವ ಕಸವನ್ನು ತೆಗೆದುಹಾಕುವ ಮೂಲಕ, ಅಂದ್ರೆ ನಮ್ಮ ಮಣ್ಣಲ್ಲಿರೋ ಕಸನ ತೆಗೆಹಾಕ್ಬೇಕು. ಅದನ್ನ ತೆಗೆಹಾಕ್ಬಿಟ್ಟು ಸ್ವಚ್ಛಗೊಳಿಸ್ಬೇಕು ಮಕ್ಕಳ. ಎಲ್ಲಾ ಮಾದರಿಗಳನ್ನು ಮಕ್ಕಳ, ನಾವು ಎಲ್ಲಾ ತರದ ಮಣ್ಣುಗಳನ್ನ ತಗೊಂಡು ಅದನ್ನ ಹೊಂದಿಸಿ, ಅಂದ್ರೆ ಮಿಶ್ರಣ ಮಾಡಿ ಅದನ್ನ 4 ಭಾಗ ಮಾಡ್ಬೇಕು ಮಕ್ಕಳ. 4 ಭಾಗ ಆದ ನಂತರ 2 ಕಡೆಯ ವಿರುದ್ಧ ಭಾಗವನ್ನು ಪರಸ್ಪರ ಮಿಶ್ರಣ ಮಾಡಿ 4 ರಿಂದ 5 ಬಾರಿ ವಿಧಾನವನ್ನು ಪುನರಾವರ್ತಿಸಿ 5 kg ಮಾದರಿಗಳನ್ನು ತೆಗೆದುಕೊಳ್ಳಿ ಮಕ್ಕಳ. ಮಣ್ಣಿನ ಪರೀಕ್ಷೆಗೆ ಆರೋಗ್ಯಕರ ಬೆಳವಣಿಗೆಗೆ ಮತ್ತು ಬೆಳವಣಿಗೆಗೆ ಸಸ್ಯಗಳಿಗೆ 16 ಅಗತ್ಯ ಪೋಷಕಾಂಶಗಳು ಬೇಕಾಗುತ್ತೆ ಮಕ್ಕಳ. ತಿಳಿತಾ? ಅಜ್ಜಿ ತುಂಬಾ ಚೆನ್ನಾಗೈತೆ ಅಜ್ಜಿ. ಇನ್ನು ಏನೇನ್ ಮಾಡ್ಬೇಕು ಹೇಳಜ್ಜಿ. ಮಗ, ನಾನು ಹೇಳ್ತೀನಿ ಕೇಳು. ಬೆಳೆಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳು ತುಂಬಾ ಮುಖ್ಯ ಆಗುತ್ತೆ. ಆ ಮುಖ್ಯವಾಗಿರುವುದನ್ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಮಕ್ಕಳ, ಮುಖ್ಯ ಪೋಷಕಾಂಶಗಳು ಅಂದ್ರೆ ಏನಂದ್ರೆ ಸಾರಜನಕ, ರಂಜಕ, ಇವು ಮುಖ್ಯವಾಗುತ್ತೆ ಮಕ್ಕಳ. ಅದೇ ರೀತಿ ದ್ವಿತೀಯ ಪೋಷಕಾಂಶಗಳು ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೈಸಿಲೇಟ್, ಇವು ಮುಖ್ಯವಾಗುತ್ತೆ ಮಕ್ಕಳ. ಹಾಗೆ ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಕಬ್ಬಿಣದ ಬೋರನ್, ಸತ್ತು, ತಾಮ್ರ, ತಾಮ್ರ, ಡೋನ್, ಕೊರಿಯನ್, ಗಾಳಿಯಿಂದ ಪೋಷಕಾಂಶಗಳು ಕಬ್ಬನ್ನು ಮತ್ತು ಹೈಡ್ರೋಜನ್ ಮತ್ತು ನೀರಿನಿಂದ ನಾವು ಆಮ್ಲಜನಕವನ್ನು ಪೋಷಕಾಂಶವಾಗಿ ಪಡೆಯಬೇಕಾಗುತ್ತೆ ಮಕ್ಕಳ. ಇದು ಸಸ್ಯಗಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವ ಹೆಚ್ಚಿನ ನಿಯತಕಾಗಳನ್ನು ನಾವು ನೋಡುತ್ತೇವೆ ಮಕ್ಕಳ. ಮಣ್ಣಿನ pH, ಮಣ್ಣಿನ ವಿದ್ಯುತ್ ವಾಯಕಾಂತಿ ಮತ್ತು ಮಣ್ಣಿನ ಸಾಯುವ ಕಬ್ಬಿನ ವಿದ್ಯುತ್ ವಾಯಕಾಂತಿ ಮತ್ತು ಮಣ್ಣಿನ ಸಾವಯವ ಕಬ್ಬನ್ನ ಮಣ್ಣಿನ ಆರೋಗ್ಯವನ್ನು ಖರ್ಚು ಮಾಡಿಕೊಳ್ಳಲು ಈ ನಿಯತಕವನ್ನು ಪರಿಶೀಲಿಸಬೇಕಾಗುತ್ತೆ ಮಕ್ಕಳ. ತಿಳಿತ ಮಕ್ಕಳ? ನಾನು ಕೇಳ್ತಾ ಇರೋ ಪ್ರಶ್ನೆಗಳು, ನೀವ್ ಹೇಳ್ತಾ ಇರೋ ಪ್ರಶ್ನೆಗಳಿಗೆ ನಾನು ಕೊಡ್ತಾ ಇರೋ ಉತ್ತರ ನಿಮ್ಮೆಲ್ರಿಗೂ ತಿಳಿದಿದೆ ಅಂತ ಭಾವಿಸ್ತಿದ್ದೀನಿ ಮಕ್ಕಳ. ಅಜ್ಜಿ ಗೊತ್ತಾಯ್ತಿದೆ. ಅಜ್ಜಿ, ನೀನು ಹೇಳಿದ್ನ ಕೇಳಿದ್ಮೇಲೆ ನನ್ಗೆ ಒಂದ್ ವಿಷಯ ನೆನಪಾಗ್ತಾ ಇದೆ. ನನ್ಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಹೆಚ್ಚು ವಿಷಯಗಳು ನೆನಪಾಗ್ತಾ ಇದೆ.
ಪೌಷ್ಟಿಕಾಂಶ ಕೊರತೆಯಿಂದಾಗಿ ಸಸ್ಯಗಳ ಮೇಲೆ ತೋರಿಸುವ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ನಮಗೆ ಸಹಾಯ ಮಾಡಬಹುದೇ? ಖಂಡಿತ ಮಗ. ನಿನ್ಗೆ ಈ ಪ್ರಶ್ನೆಗೆ ಉತ್ತರನ ನಾನ್ ನಿಮ್ಗೆ ಅಂಶಗಳ ಮುಖಾಂತರ ಹಂಚ್ಕೊಳ್ತೀನಿ. ಮೊದಲನೇ ಅಂಶ ಏನಪ್ಪಾ ಅಂದ್ರೆ, ಗಾಳಿಯು ಸಾರಜನಕದ ಕೊರತೆ ಇರುವಾಗ ಸಸ್ಯವು ಸರಾಸರಿ ಎತ್ತರವನ್ನು ಪಡೆಯುವುದಿಲ್ಲ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ರಂಜಕದ ಕೊರತೆ ಉಂಟಾದಾಗ ಸಸ್ಯದ ಬೆಳವಣಿಗೆಗೆ ನಿಲ್ಲುತ್ತದೆ. ಪೊಟ್ಯಾಸಿಯಂ ಕೊರತೆ ಇರುವಾಗ ಎಲೆಗಳು ಇನ್ನೊಂದು ಭಾಗವು ಲೈನ್ ಆಗಿ ಉಳಿಯುತ್ತದೆ, ಆದರೆ ಎಲೆಗಳ ಅಂಚುಗಳ ಮೇಲೆ ಕೆಂಪು ಮತ್ತು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಕ್ಯಾಲ್ಸಿಯಂ ಕೊರತೆ ಉಂಟಾದಾಗ ಕೋಮಲ್ ಎಲೆಗಳು ಒಣಗುತ್ತವೆ ಮತ್ತು ಸಸ್ಯವು ಸಾಯುತ್ತದೆ ಮಕ್ಕಳ. ಮಣ್ಣಿನ ಪೋಷಕಾಂಶಗಳ ಕೊರತೆಯಿಂದಾಗಿ ಮತ್ತೊಂದು ಅಂಶವು ಬೆಳೆಯುವ ಇಳುವರಿಕೆಯನ್ನು ಪರಿಣಾಮ ಬೀರುತ್ತದೆ. ಅದು ಮಣ್ಣಿನ pH ಆಗಿದೆ. ಮಣ್ಣಿನ pH ಅಂದ್ರೆ ಏನಜ್ಜಿ? ಮಣ್ಣಿನ pH ಅಂದ್ರೆ ಮಗ, ಮಣ್ಣಿನಲ್ಲಿರುವ ಆಮ್ಲೀಯತೆ ಅಥವಾ ಅಗತ್ಯತೆಯ ಅಳತೆಯಾಗಿ ಇದನ್ನು pH ಘಟಕದಲ್ಲಿ ಅಳೆಯಲಾಗುತ್ತದೆ ಮಗ. ಈ pH ಪ್ರಮಾಣವು 0 ರಿಂದ 14 ಮೌಲ್ಯವನ್ನು ಹೊಂದಿರುತ್ತದೆ ಮಗ, ಮತ್ತು pH 7 ತಟಸ್ಥ ಬಿಂದುವಾಗಿರುತ್ತದೆ ಮಗ. pH ಪರೀಕ್ಷೆಯು ಮುಖ್ಯವಾಗಿ ಎಂದರೆ ಮಣ್ಣಿನಿಂದ ಸಸ್ಯಕ್ಕೆ ಅದು ಮಣ್ಣಿನ pH ಆಗಿದೆ. ಮಣ್ಣಿನ pH ಎಂಬುದು ಮಣ್ಣಿನಲ್ಲಿರುವ ಆಮ್ಲೀಯತೆ ಅಥವಾ ಅಗತ್ಯತೆಯ ಅಳತೆಯಾಗಿದೆ. ಇದನ್ನು pH ಘಟಕದಲ್ಲಿ ಅಳೆಯಲಾಗುತ್ತದೆ ಮಗ. ಈ pH ಪ್ರಮಾಣವು 0 ರಿಂದ 14 ಮೌಲ್ಯವನ್ನು ಹೊಂದಿರುತ್ತದೆ ಮತ್ತು pH 7 ತಟಸ್ಥ ಬಿಂದುವಾಗಿರುತ್ತದೆ. pH ಪರೀಕ್ಷೆಯು ಮುಖ್ಯವಾಗಿ ಎಂದರೆ ಮಣ್ಣಿನಿಂದ ಸಸ್ಯಕ್ಕೆ ಬೆರಳುಗಳ ಮೂಲಕ ಪೋಷಕಾಂಶಗಳ ಚಲನಶೀಲತೆಯ ವರ್ಗಾವಣೆಯು ಮಣ್ಣಿನ pH ಅಥವಾ ಅವಲಂಬಿಸಿರುತ್ತದೆ. ಇದರ ನಂತರ ನಾನು ಏನು ಮಾಡಬೇಕು, ಅವರು ಮಣ್ಣಿನ pH ಅದನ್ನು ಹೇಗೆ ಪರಿಶೀಲಿಸುತ್ತಾರೆ ಎಂಬುದರ ಕುರಿತು ಮಾತನಾಡೋಣ ಮಕ್ಕಳ. ಗೊತ್ತಾಯ್ತಾ ಮಕ್ಕಳ? ನಾನು ಇಷ್ಟೊತ್ತು ನಮ್ಮ ಮಣ್ಣಿನ ಬಗ್ಗೆ ಎಷ್ಟು ಪ್ರಾಮುಖ್ಯತೆ ನಾವು ವಹಿಸ್ಬೇಕು, ನಮ್ಮ ಮಣ್ಣು ಎಷ್ಟು ಮುಖ್ಯ ಅಂತ ನಿಮ್ಗೆಲ್ಲ ತಿಳಿಸ್ಕೊಟ್ರಲ್ಲ ಮಕ್ಕಳ. ಈಗ ನಾನು ಕತೆ ಮುಗಿತು ಮಕ್ಕಳ. ಮತ್ತೆ ನಾನ್ ನಿಮ್ ಜೊತೆಗೆ ಇನ್ನೊಂದ್ ಕತೆನ ಹೇಳೋಕೆ ಬರ್ತೀನಿ ಮಕ್ಕಳ. ನೀವೆಲ್ಲ ಇದೇ ಸಮಯಕ್ಕೆ ಸಿದ್ಧರಾಗಿ ಎಲ್ಲರೂ ಬರ್ತೀರಾ ಮಕ್ಕಳ? ಕತೆ ತುಂಬಾ ಚೆನ್ನಾಗಿತ್ತು. ಸರಿ ಮಕ್ಕಳ, ನನಗೆ ನಿಮ್ಮನ್ನೆಲ್ಲ ನೋಡಿ ನೀವು ನನ್ನ ಹತ್ರ ಪ್ರಶ್ನೆಗಳನ್ನ ಕೇಳಿದ್ದು ನನ್ಗೂ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಸಂತೋಷ ಆಯ್ತು. ಒಳ್ಳೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಿನ್ನಂತ ಮೊಮ್ಮಕ್ಕಳುಗಳು ಇರ್ಲೇಬೇಕು ಮಕ್ಕಳ. ಸರಿ, ನಾನು ಬರ್ತೀನಿ ಮಕ್ಕಳ. ಮುಂದಿನ ವಾರಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬರ್ತೀನಿ. ಕೇಳುಗರೆ ಕೇಳಿದ್ರಲ್ಲ, ನಮ್ಮ ವ್ಯವಸಾಯ ಮಾಡೋದಕ್ಕೆ ಮಣ್ಣಿನ ಪರೀಕ್ಷೆನ ಹೇಗೆ ವೈಜ್ಞಾನಿಕವಾಗಿ ನಾವು ಪರೀಕ್ಷಿಸಬೇಕು ಅನ್ನೋಂತಹ ವಿಷಯನ ಇವತ್ತು ನಮಗೆ ಅಜ್ಜಿಯ ಕಥೆಯ ಮೂಲಕ ನಾವು ತಿಳ್ಕೊಂಡ್ವಿ. ನಮ್ಮೆಲ್ಲ ಕೇಳುಗರಿಗೂ ಈ ಒಂದು ಮಣ್ಣಿನ ಪರೀಕ್ಷೆಯ ಕಾರ್ಯಕ್ರಮ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನೀವು ನಮಗೆ ಮೇಲ್ ಮುಖಾಂತರ ತಿಳಿಸಬಹುದು. ರೇಡಿಯೋ ಆ್ಯಕ್ಟಿವ್ 90.4 MSZ@gmail.com. ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಈ ಒಂದು ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆ್ಯಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕೇಳುಗರೆ, ಮುಂದಿನ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ನಮ್ಮ ಸಮುದಾಯಕ್ಕಾಗಿ
ನಮ್ಮ ಸಮುದಾಯದಿಂದ ನಮ್ಮ ಸಮುದಾಯ ರೇಡಿಯೋ ರೇಡಿಯೋ ಆಕ್ಟಿವ್ 90.4 ಮೆಗಾ ಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್ ಆಗಿ ಆಕ್ಟಿವ್.